Hello students, the topic of this session is the types of built-in exceptions present in Java. Exceptions ನಾವು previous session ಅಲ್ಲಿ ನೋಡಿದ್ವಿ. It's nothing but runtime error condition. Built-in exceptions provide ಮಾಡುತ್ತೆ. ನಾವು ಆ ಪ್ರೋಗ್ರಾಮಲ್ಲಿ arithmetic exception ಅನ್ನೋ ಒಂದು when we try to divide a number by 0, arithmetic exception ಏನು ಅರೈಸ್ ಆಯಿತು that is nothing but an built-in exception. ಸೊ ಅದು ಆ ರೀತಿ ಎಕ್ಸೆಪ್ಷನ್ಸ್ ಇರುತ್ತೆ. ಅದರಲ್ಲಿ ಯು ಹ್ಯಾವ್ ವೆರೈಟೀಸ್ ಲೈಕ್ ಆ್ಯರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್, ಈ ರೀತಿ ಔಟ್ ಆಫ್ ಮೆಮೊರಿ ಎಕ್ಸೆಪ್ಷನ್. ದಿಸ್ ಆರ್ ಆಲ್ ದಿ ಕೈಂಡ್ಸ್ ಆಫ್ ಎಕ್ಸೆಪ್ಷನ್ಸ್ ಬಿಲ್ಟ್ ಇನ್ ಆಲ್ರೆಡಿ ಇದೆ. ಆ ಎಕ್ಸೆಪ್ಷನ್ನು ರೇಸ್ ಆಗುತ್ತೆ ವೆನ್ ವಿ ಟ್ರೈ ಟು ಪ್ರೊವೈಡ್ ಎ ಜಾವಾ ಸ್ಪೇಸ್ ಫೈಲ್ ನೇಮ್ ಕಮ್ಯಾಂಡ್. ಈ ಕಮ್ಯಾಂಡ್ ಕೊಟ್ಟಾಗ ಆ ಒಂದು ಎಕ್ಸೆಪ್ಷನ್ಗಳು ಅಕಾರ್ಡಿಂಗ್ ಟು ದಿ ರನ್ ಟೈಮ್ ಎರರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಪ್ರೋಗ್ರಾಮ್, ಆ ಎಕ್ಸೆಪ್ಷನ್ನು ಪ್ರಿಂಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್ ದಿ ಔಟ್ಪುಟ್, ಎಕ್ಸೆಪ್ಷನ್ ಪ್ರಿಂಟ್ ಆಗುತ್ತೆ. ಸೊ ಆ ಟೈಪ್ಸ್ ಆಫ್ ಎರರ್ಸು ಈ ಸೆಷನಲ್ಲಿ ನೋಡೋಣ. ಟೈಪ್ಸ್ ಆಫ್ ಎಕ್ಸೆಪ್ಷನ್ಸ್ ಆ್ಯಂಡ್ ಹೌ ಟು ಹ್ಯಾಂಡಲ್ ದೋಸ್ ಎಕ್ಸೆಪ್ಷನ್. ಆ ರೀತಿ ಒಂದು ರನ್ ಟೈಮಲ್ಲಿ ರೈಸ್ ಆಗೋ ಅಂಥ ಪ್ರಾಬ್ಲಮ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ವಿತ್ ಟ್ರೈ ಕ್ಯಾಚ್ ಬ್ಲಾಕ್, ಅದನ್ನು ನೋಡೋಣ. ಇಟ್ ಈಸ್ ಆನ್ ಇವೆಂಟ್ ದಟ್ ಇಂಟರಪ್ಟ್ಸ್ ದಿ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್. and disturbs the normal flow of program execution. Is an event that interrupts the execution of program instructions ಅಂತ ನಾವು ನೋಡಿದ್ದೀವಿ in the previous session. Let's move on to the types of exceptions. Input-output exception. It's a Java exception. It is caused by general input-output failures such as inability to read from a file. ಒಂದು ಫೈಲು ಇನ್ಪುಟ್ ಆಗಿ ಕೊಡಬೇಕಾಗಿದೆ. ಆ ಫೈಲಿಂದ ನಾವು ಡೇಟಾ ತಗೊಂಡು ನಮ್ಮ ಪ್ರೋಗ್ರಾಮ್ಗೆ ಇನ್ಪುಟ್ ಕೊಡಬೇಕು. ಅದನ್ನು ಇನ್ಪುಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಥವಾ ಬೇರೆ ಫೈಲಲ್ಲಿರೋ ಕಂಟೆಂಟ್ಸು ನಮ್ಮ ಪ್ರೋಗ್ರಾಮಲ್ಲಿ ಔಟ್ಪುಟ್ ಆಗಿ ತೋರಿಸ್ಬೇಕು. ಆ ರೀತಿ ಒಂದು ಪ್ರೋಗ್ರಾಮ್ ಬರಿತಾ ಇದ್ದೀವಿ, ಅದು ಪಾಸಿಬಲ್ ಆಗ್ತಿಲ್ಲ. ಸೊ ಆ ಪ್ರೋಗ್ರಾಮ್ದು ಪಾತ್ ಏನು ನಾವು ಸ್ಪೆಸಿಫೈ ಮಾಡಿದ್ದೀವಿ ನಮ್ಮ ಪ್ರೋಗ್ರಾಮಲ್ಲಿ, ಅದು ರಾಂಗ್ ಇರ್ಬೋದು. ಪಾತ್ ರಾಂಗ್ ಇದ್ದಾಗ ಅದು ಕಂಪೈಲ್ ಟೈಮ್, ನಿಮ್ಮ ಕಂಪೈಲರು ಅದನ್ನು ಫೈಂಡ್ ಔಟ್ ಮಾಡಲ್ಲ. ಸೊ input-output failures generally leads to this kind of exception. ನೆಕ್ಸ್ಟು ಆ ಫೈಲೇ ಸಿಗದೇ ಇರ್ಬೋದು ಇನ್ಪುಟ್ ಆಗಿ ನೀವು ಕೊಟ್ಟಿರೋ ಅಂಥದ್ದು. ಇಟ್ ಲೀಡ್ಸ್ ಟು ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್. ನೆಟ್ವರ್ಕ್ ಬೇಸ್ಡ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರೆ ಸಾಕೆಟ್ ಮುಖಾಂತರ ನೀವು ನಿಮ್ಮ ಪ್ರೋಗ್ರಾಮು ಮತ್ತು ಬೇರೆ ಒಂದು ಸಿಸ್ಟಮಲ್ಲಿ ಇರೋ ಅಂಥ ಪ್ರೋಗ್ರಾಮು ಎರಡು ಕಮ್ಯುನಿಕೇಟ್ ಮಾಡೋ ಹಾಗೆ ಒಂದು ಪ್ರೋಗ್ರಾಮ್ ಬರಿತಾ ಇದ್ದೀರಾ ಬೈ ಮೇಕಿಂಗ್ ಯೂಸ್ ಆಫ್ ದಿ ಪ್ಯಾಕೇಜ್ java.net.star. ಸೊ ಅಲ್ಲಿ ಒಂದು ಲ್ಯಾನ್ ಕೇಬಲ್ ಹಾಕಿದ್ದೀರಾ ಎರಡು ಸಿಸ್ಟಮಿಂದ. ನಮ್ಮ ಸಿಸ್ಟಮ್ ಪ್ರೋಗ್ರಾಮ್ ಹಾಯ್ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಸಿಸ್ಟಮಲ್ಲಿ ರನ್ ಆಗ್ತಿರೋ ಪ್ರೋಗ್ರಾಮ್ ಹೆಲೋ ಅಂತ ರಿಪ್ಲೈ ಮಾಡಬೇಕು. ಹೆಲೋ ಅನ್ನೋದು ನನ್ನ ಸಿಸ್ಟಮಲ್ಲಿ ಡಿಸ್ಪ್ಲೇ ಆಗಬೇಕು, ಹಾಯ್ ಅಂತ ನಾನು ಕಳಿಸಿರೋದು ಆ ಸಿಸ್ಟಮಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಇದು ಒಂದು ಸಾಕೆಟ್ ಮೂಲಕ ನಾನು ಏನು ಲ್ಯಾನ್ ಕೇಬಲ್ ಹಾಕಿದ್ದೀನಿ ಅದರ ಮೂಲಕ ಡೇಟಾ ಟ್ರಾವೆಲ್ ಆಗ್ತಿದೆ. ಆ ಸಾಕೆಟ್ ಆ ಒಂದು ನಂಬರ್ ಏನು ಸ್ಪೆಸಿಫೈ ಮಾಡಿದ್ದೀನಿ
ಅದು ರಾಂಗ್ ಇದ್ದರೆ, ಪೋರ್ಟ್ ನಂಬರ್ ರಾಂಗ್ ಇದ್ದರೆ ಸಾಕೆಟ್ ಎಕ್ಸೆಪ್ಷನ್ ಅರೈಸ್ ಆಗುತ್ತೆ. ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್, ಇದು ಆ್ಯರೇ ಬೇಸ್ಡ್ ಪ್ರೋಗ್ರಾಮ್ ಮಾಡಿದಾಗ ಆ್ಯರೇ ಸೈಜ್ 2 ಇದೆ, ಮ್ಯಾಕ್ಸಿಮಮ್ ಸೈಜ್ ನಾನು ಕೊಟ್ಟಿರೋ ಅಂಥದ್ದು, ಆದರೆ 5 ಎಲಿಮೆಂಟ್ಸು ಇನ್ಪುಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್. array index out of bound exception. Arithmetic exception. ನಾವು ಪ್ರೀವಿಯಸ್ ಸೆಷನಲ್ಲಿ ನೋಡಿದಾಗೆ ವೆನ್ ವಿ ಟ್ರೈ ಟು ಡಿವೈಡ್ ಎ ನಂಬರ್ ಬೈ 0 ಅರ್ಥಮೆಟಿಕ್ ಎಕ್ಸೆಪ್ಷನ್ ಆಗುತ್ತೆ. ಇಲ್ಲೀಗಲ್ ಆರ್ಗ್ಯುಮೆಂಟ್ ಎಕ್ಸೆಪ್ಷನ್. ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್. when system run out of stack space. Number format exception, caused when a conversion between strings and numbers fails. Out of memory exception is caused when there is not enough memory to allocate a new object. ಸೊ ಇದೆಲ್ಲ ಟೈಪ್ ಆಫ್ ಎಕ್ಸೆಪ್ಷನ್ಸು ಅರೈಸ್ ಆಗುತ್ತೆ. ಟು ಹ್ಯಾಂಡಲ್ ದಿಸ್ we have a solution called try catch block. Java provides an inbuilt exceptional handling. The normal code goes into a try block. Exception handling code goes into a catch block. ಸಿಂಟ್ಯಾಕ್ಸ್ ಇದ್ರದ್ದು ಈ ಫಾರ್ಮ್ಯಾಟಲ್ಲಿರುತ್ತೆ. ಟ್ರೈ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ಯು ವಿಲ್ ರೈಟ್ ಸಮ್ ಸ್ಟೇಟ್ಮೆಂಟ್ ದೇರ್. ಕ್ಯಾಚ್ ಅನ್ನೋ ಕೀವರ್ಡ್ ಹಾಕ್ಕೊಂಡು ಕ್ಯಾಚ್ ಮೆಥಡಲ್ಲಿ ಯು ವಿಲ್ ರೈಟ್ ಎಕ್ಸೆಪ್ಷನ್ ಟೈಪ್, ನೇಮ್, ಸ್ಟೇಟ್ಮೆಂಟ್ಸ್. ದಿಸ್ ಇಸ್ ದಿ ಸಿಂಟ್ಯಾಕ್ಸ್. You can observe the type of exception here. Arithmetic exception, array index out of bound exception, ಇದನ್ನು ನಾವು ನೋಡಿದ್ವಿ. and number format null pointer exception. These are some of the types of exception. Present in Java. Let's look at a program, one simple program. Public class name. Try block ನಲ್ಲಿ ಒಂದು ಡೇಟಾ ಇದೆ. We are trying to divide number 100 by 0. So as we saw in previous session, ನಾವು ನಂಬರ್ 10ನ 0 ಇಂದ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಕಂಪೈಲೇಷನ್ ಕರೆಕ್ಟಾಗಿ ಆಯಿತು. ರನ್ ಟೈಮ್ನಲ್ಲಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಅಂತ ಒಂದು ಎಕ್ಸೆಪ್ಷನ್ ರೇಸ್ ಆಯಿತು. ಕ್ಯಾಚ್ ಅದನ್ನು ನಾವು ಕ್ಯಾಚ್ ಮೆಥಡ್ ಏನಿದೆ ಇಲ್ಲಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಅಂತ ಸ್ಪೆಸಿಫೈ ಮಾಡಿ, ಇಲ್ಲಿ ಅದಕ್ಕೆ ಒಂದು ವೇರಿಯೇಬಲ್ ಸ್ಪೆಸಿಫೈ ಮಾಡಿ ಯು ಕ್ಯಾನ್ ರೈಟ್ ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್. ಸೊ ಆ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡುತ್ತೆ ಅದು. ಲೆಟ್ಸ್ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್. ಜಾವಾ ಸಿ.
ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಪ್ರೋಗ್ರಾಮ್ ರನ್ ಮಾಡಿದಾಗ java.lang.arithmetic exception divide by 0 ಅಂತ ಮೆಸೇಜ್ ಇದೆ. ಅದು ಎಕ್ಸೆಪ್ಷನ್ ಅಂತ ಪ್ರಿಂಟ್ ಮಾಡ್ತಿಲ್ಲ. ನೀವು ಪ್ರೀವಿಯಸ್ ಔಟ್ಪುಟ್ ನೋಡ್ಬೋದು. ಅಂದರೆ ಎಕ್ಸೆಪ್ಷನ್ ಏನು ಕ್ರಿಯೇಟ್ ಆಗಿದೆ ಪ್ರೀವಿಯಸ್ ಪ್ರೋಗ್ರಾಮ್ಗೆ ಅಬ್ಸರ್ವ್ ಮಾಡ್ಬೋದು. ಎಕ್ಸೆಪ್ಷನ್ ಇನ್ ಥ್ರೆಡ್ ಅಂತ ಸ್ಪೆಸಿಫೈ ಮಾಡ್ತಿದೆ. ಇಲ್ಲ ಅದೇನೇ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಥರ ಬಂದಿದೆ. ಅದು ಎಕ್ಸೆಪ್ಷನ್ ಅಂತ ಹೇಳ್ತಾ ಇಲ್ಲ, ಡಿವೈಡ್ ಬೈ 0 ಮಾಡಿದ್ದೀರಾ ಅಂತ ಒಂದು ಮೆಸೇಜ್ ಕೊಟ್ಟಾಗಿದೆ. ಸೊ ಯು ಕ್ಯಾನ್ ಹ್ಯಾಂಡಲ್ exceptions in this way with the help of try catch statement. Thank you all.